ನಮಸ್ತೆ ಸ್ನೇಹಿತರೆ. ವೃಶ್ಚಿಕ ರಾಶಿಯವರಿಗೆ ನವೆಂಬರ್ 2025 ಮಾಸ ಭವಿಷ್ಯ ಹೇಗಿದೆ? ವೃಶ್ಚಿಕ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ? ವ್ಯಾಪಾರ, ಉದ್ಯೋಗ, ಆರೋಗ್ಯ, ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ? ಯಾವುದು ಶುಭ, ಯಾವುದು ಅಶುಭ? ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೃಶ್ಚಿಕ ರಾಶಿ ನವೆಂಬರ್ 2025 ಮಾಸ ಭವಿಷ್ಯ ಹೀಗಿದೆ ನೋಡಿ. ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ತರುವಂತಹ ಸಾಧ್ಯತೆ ಇದೆ. ಕೆಲವೊಂದು ವಿಚಾರಗಳಲ್ಲಿ ಅವಕಾಶಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗೆ ಇನ್ನು ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ. ಮೊದಲ ಭಾಗದಲ್ಲಿ ವೃತ್ತಿ ಹಾಗೂ ವ್ಯಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಈ ರಾಶಿಯವರನ್ನ ಕಾಡುವಂತಹ ಸಾಧ್ಯತೆ ಇದೆ. ಮಧ್ಯಭಾಗ ಮತ್ತು ಅಂತ್ಯದವರೆಗೆ ಸ್ಥಿತಿಗತಿಗಳು ನಿರ್ವಹಣಾ ಮೂಲಕ ಉತ್ತಮವಾಗಬಹುದಾಗಿದೆ. ನಿಮ್ಮಲ್ಲಿರುವಂತಹ ಧೈರ್ಯ ಮತ್ತು ಜಾಗ್ರತೆ ಪ್ರಮುಖವಾಗಿ ಬೇಕಾಗಿರ್ತದೆ ಸ್ನೇಹಿತರೆ. ಮುಖ್ಯವಾಗಿ ವೃತ್ತಿ ಹಾಗೂ ಉದ್ಯೋಗದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಅಥವಾ ಉದ್ಯಮದಲ್ಲಿ ಹೊಸ ಪ್ರಸ್ತಾವನೆಗಳು ಬರುವಂತಹ ಸಾಧ್ಯತೆ ಇದೆ. ಆದರೆ ಶೀಘ್ರ ಫಲಿತಾಂಶದ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವುದು ಸೂಕ್ತವಲ್ಲ. ಫಲಿತಾಂಶಗಳು ನಿಧಾನವಾಗಿ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಹಾಗೆ ಯಾವುದೇ ರೀತಿಯಂತಹ ಹೊಸ ಯೋಜನೆಗಳನ್ನು ಆರಂಭಿಸುವಾಗ ಒಂದು ಹೆಚ್ಚಿನ ರೀತಿಯಾದಂತಹ ಯೋಚನೆ ಮಾಡುವುದು ಉತ್ತಮಕರವಾಗಿರ್ತದೆ ಸ್ನೇಹಿತರೆ. ಹಾಗೆ ಕೆಲಸದಲ್ಲೂ ಹಾಗೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಮಾಲೋಚನೆ ಮಾಡಿ ಮುಂದುವರಿಯುವುದು ತುಂಬ ಉತ್ತಮಕರವಾಗಿರ್ತದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನ ಪಾಲುದಾರಿಕೆ ಅಥವಾ ಹೂಡಿಕೆ ವಿಚಾರಗಳಲ್ಲಿ ಎಚ್ಚರ ವಹಿಸುವುದು ತುಂಬ ಅಗತ್ಯವಾಗಿರ್ತದೆ. ಅನಿರೀಕ್ಷಿತ ವೆಚ್ಚಗಳು ಅಥವಾ ವಿಳಂಬ ಹಣಗಳ ಬಯಕೆಗಳು ಕೂಡ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಒತ್ತಡವನ್ನು ತರುವಂತಹ ಸಾಧ್ಯತೆ ಇದೆ. ಇದಕ್ಕಾಗಿ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಉತ್ತಮ. ಹಾಗೆ ಯಾವುದೇ ರೀತಿಯಂಥ ಹೂಡಿಕೆ ಮಾಡುವ ಮೊದಲು ಸೂಕ್ತವಾಗಿ ಯೋಚನೆ ಮಾಡಿ ಆನಂತರ ಹೂಡಿಕೆ ಮಾಡುವುದು ತುಂಬ ಉತ್ತಮಕರವಾಗಿರ್ತದೆ ಸ್ನೇಹಿತರೆ. ಇನ್ನು ಸಂಬಂಧ ಹಾಗೂ ದಾಂಪತ್ಯ ಅಥವಾ ಕುಟುಂಬದ ವಿಚಾರಕ್ಕೆ ಬಂದರೆ, ಕುಟುಂಬದೊಂದಿಗೆ ಸಂಬಂಧಗಳು ಸ್ಥಿರವಾಗಿರಲು ತಾವು ಕುಟುಂಬದ ಸದಸ್ಯರ ಮಾತುಗಳಿಗೆ, ಅವರ ಅಭಿಪ್ರಾಯಗಳಿಗೆ ಗಮನ ಕೊಡುವುದು, ಇವು ಕುಟುಂಬದಲ್ಲಿ ಬಲವಾದ ಬಾಂಧವ್ಯ ಮೂಡಿಸಲು ಅಥವಾ ಒಂದು ಬಲವಾದ ಬಾಂಧವ್ಯ ಅಥವಾ ನಂಬಿಕೆಯನ್ನು ರೂಪಿಸಲು ತುಂಬ ಸಹಕಾರಿಯಾಗಿರ್ತದೆ ಸ್ನೇಹಿತರೆ. ಹಾಗಾಗಿ ಕುಟುಂಬದ ಸದಸ್ಯರ ಮಾತು ಅಥವಾ ಅವರ ಭಾವನೆಗಳಿಗೆ ಮುಖ್ಯವಾಗಿ ನೀವು ಗಮನ ಹರಿಸಬೇಕಾಗಿರ್ತದೆ. ಹಾಗೆ ದಾಂಪತ್ಯದಲ್ಲೂ ಒಂದು ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಕಾಡಬಹುದು. ಇದಕ್ಕಾಗಿ ಕೂಡ ಹಾಗೆ ನೀವು ಮಾತುಕತೆ ಅಥವಾ ಒಂದು ಸೂಕ್ತವಾದ ಸಂವಹನದೊಂದಿಗೆ ಇದನ್ನು ಪರಿಹರಿಸಿಕೊಳ್ಬೋದು ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ, ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಆರೋಗ್ಯದಲ್ಲಿ ಅಂದರೆ ಶಾರೀರಿಕವಾಗಿ ಸ್ಥಿರತೆಯ ಕಂಡುಬರುವಂತಹ ಸಾಧ್ಯತೆ ಇದೆ. ಆದರೆ ಒಂದು ವೇಳೆ ಹೆಚ್ಚುವರಿ ಅಥವಾ ಮೈದುಂಬಿ ಶ್ರಮ ಇಲ್ಲದೆ ಹೆಚ್ಚುವಾಗಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ದೈಹಿಕವಾಗಿ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ. ನೆಕ್ಸ್ಟ್ ಹಾಗೆ ತಲೆನೋವು, ನಿದ್ರಾಹೀನತೆ, ಜೀರ್ಣಕ್ರಿಯೆ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಾಡಬಹುದು. ಇದಕ್ಕಾಗಿ ಸರಿಯಾದಂತಹ ಯೋಗ ಅಥವಾ ಆಹಾರ ಪದ್ಧತಿಯನ್ನು ಪಾಲಿಸುವುದು ತುಂಬ ಸೂಕ್ತಕರವಾಗಿರ್ತದೆ. ಒಟ್ಟಾರೆಯಾಗಿ ಹೇಳೋದಾದರೆ, ಈ ತಿಂಗಳಲ್ಲಿ ಯಾವುದೇ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ವೃಶ್ಚಿಕ ರಾಶಿಯವರು ಯೋಚನೆ ವಿಮರ್ಶೆ ಎರಡನ್ನೂ ಮಾಡಿಕೊಂಡು ಮುಂದುವರಿಯುವುದು ತುಂಬ ಸೂಕ್ತಕರವಾಗಿರ್ತದೆ. ಹಾಗೆ ಹಣದ ವ್ಯವಹಾರಗಳಲ್ಲಿ ಹೆಚ್ಚಾಗಿ ಜಾಗರೂಕತೆಯನ್ನು ವಹಿಸುವುದು ಕೂಡ ತುಂಬ ಉತ್ತಮಕರವಾಗಿರ್ತದೆ. ಮನೆಯಲ್ಲಿ ಹಾಗೂ ಸಂಬಂಧಗಳಲ್ಲಿ ಸಂವಾದ ಶಾಂತಿಯನ್ನು ಕಾಯ್ದಿರಿಸುವುದು ಕೂಡ ಉತ್ತಮಕರವಾಗಿರ್ತದೆ ಸ್ನೇಹಿತರೆ. ಯೋಗ, ಧ್ಯಾನ ಅಥವಾ ಶಾಂತಿ ಆಧ್ಯಾತ್ಮಿಕ ಚಟುವಟಿಕೆಗಳು ನಿಮ್ಮ ಆರೋಗ್ಯದಲ್ಲಿ ಅಥವಾ ಮನಃಶಾಂತಿಯಲ್ಲಿ ಸಮತೋಲನವನ್ನು ತರಲಿಕ್ಕೆ ತುಂಬ
ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇದೆ. ಹಾಗೆ ಸ್ನೇಹಿತರೆ, ಈ ತಿಂಗಳಲ್ಲಿ ಈ ರಾಶಿಯವರಿಗೆ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಕಪ್ಪು ಮತ್ತು ಕೆಂಪು ಬಣ್ಣ. ಹಾಗೆಯೇ ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ 8, 4 ಮತ್ತು 27. ಸ್ನೇಹಿತರೆ, ಇನ್ನು ಹೆಚ್ಚಿನ ವಿಡಿಯೋ ಹಾಗೂ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಸ್ನೇಹಿತರೆ.